ಹಾಯ್ ಆಲ್, ವೆಲ್ಕಮ್ ಟು ಮ್ಯಾಥ್ ಮಾಸ್ಟರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 10 CBSE 4th ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಆಲ್ರೆಡಿ ಪಾಲಿನಾಮಿಯಲ್ಸ್ವರೆಗೂ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಆ್ಯಂಡ್ ಥರ್ಡ್ ಚಾಪ್ಟರ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಲೀನಿಯರ್ ಈಕ್ವೇಷನ್ಸ್ವರೆಗೂ ಅಪ್ಲೋಡ್ ಆಗಿದೆ. ಸೊ ಏನಾದರೂ ಡೌಟ್ಸ್ ಅದ್ರ ಮೇಲೆ ಇತ್ತು ಅಂತ ಹೇಳಿದ್ರೆ ನೀವು ಈ ಚಾನಲ್ನ ಲಿಂಕ್ನಲ್ಲಿ ಚೆಕ್ ಮಾಡ್ಕೋಬೋದಾಗ್ತದೆ. ಇವತ್ತಿನ ಕ್ಲಾಸ್ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್, ಅದರಲ್ಲಿ ವೆನ್ ಈಸ್ ಅನ್ ಈಕ್ವೇಷನ್ ಕಾಲ್ಡ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿಬೇಕು ಅಂದ್ರೆ ಅದ್ರ ಕ್ರೈಟೀರಿಯಾ ಏನಿರಬೇಕು, ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು, ಮತ್ತೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಯಾವ ರೀತಿ ರೂಟ್ಸ್ನ ಅಥವಾ ಝೀರೋಸ್ನ ಕಂಡುಹಿಡಿಯೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ಕಲ್ತ್ಕೊಳ್ಳೋಣ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ನಲ್ಲಿ ಜನರಲ್ ಫಾರ್ಮ್ ನೀವು ಆಲ್ರೆಡಿ ಲಾಸ್ಟ್ ಇಯರ್ ಇಂದ ನೋಡ್ಕೊಂಡ್ ಬಂದಿದ್ದೀರಾ. ದಟ್ ಈಸ್ ax² ಪ್ಲಸ್ bx ಪ್ಲಸ್ c is equal to 0. ಈ ಹಿಂದೆ ಮಾಡಿರೋ ಪಾಲಿನಾಮಿಯಲ್ ಚಾಪ್ಟರ್ಲ್ಲೂ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ. ಸೊ ax² ಪ್ಲಸ್ bx ಪ್ಲಸ್ c is equal to 0 ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಅ ಜನರಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ. ಸೊ ಇದರಲ್ಲಿ ನಮಗೆ ಮೇನ್ ಬೇಕಾಗಿರೋ ಕ್ರೈಟೀರಿಯಾ ಏನು ಅಂದ್ರೆ a should never be equal to 0. ಸೊ a should never be equal to 0 ಅಂದ್ರೆ ಈ ಈಕ್ವೇಷನ್ ಅಲ್ಲಿ a 0 ಆಗೋಯ್ತು ಅಂತಂದ್ರೆ ಇಟ್ಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಎನಿಮೋರ್, ಅಷ್ಟೇ ಕಾನ್ಸೆಪ್ಟ್. ಆಯ್ತಾ? ಸೊ ಯಾವುದೇ ಕ್ವೆಶನ್ ಕೊಟ್ರು ಇದ್ರ ಮೇಲೆ ಒಂದು ಎಕ್ಸಸೈಸ್, ಒಂದು ಎಂಟೈರ್ ಎಕ್ಸಸೈಸ್ ಇದೆ. 4.1 ಏನಿದೆ, ದಟ್ ಎಂಟೈರ್ ಎಕ್ಸಸೈಸ್ ಈಸ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಅದೇನು ಹೇಳುತ್ತೆ ಅಂತಂದ್ರೆ, ಸೊ ಒಂದು ಕ್ವೆಶನ್ ಇಲ್ಲೇ ತಗೊಂತೀನಿ ಎಕ್ಸಾಂಪಲ್ಗೆ. ಚೆಕ್ ವೆದರ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ x plus 1 the whole square ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಚೆಕ್ ಮಾಡಬೇಕು. 2 into x minus 3 ಅಂತ ಕೊಟ್ಟಿದ್ದಾರೆ. ಆಯ್ತಾ? ಸೊ ಫಸ್ಟ್ ಥಿಂಗ್ ಫಸ್ಟ್ ಎಲ್ಲದನ್ನು ಸಿಂಪ್ಲಿಫೈ ಮಾಡಿಕೊಂಡು ಜನರಲ್ ಫಾರ್ಮಿಗೆ ತೊಗೊಂಬರ್ಬೇಕು. ಜನರಲ್ ಫಾರ್ಮಿಗೆ ತಂದಮೇಲೆ ಎ ವ್ಯಾಲ್ಯೂ 0 ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ಇಟ್ಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ನಾಟ್ ಅನ್ನೋದು ಗೊತ್ತಾಗುತ್ತೆ. 0 ಇತ್ತು ಅಂದರೆ ಇಟ್ಸ್ ನಾಟ್, 0 ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಸರಿನಾ? ಬಿ ಆದರೂ 0 ಆಗ್ಬೋದು, ಸಿನೂ 0 ಆಗ್ಬೋದು, ಬಟ್ ಎ ಶುಡ್ ನೆವರ್ ಬಿ ಈಕ್ವಲ್ ಟು 0. ದಿಸ್ ಇಸ್ ದ ಕಾನ್ಸೆಪ್ಟ್. ಇಲ್ಲಿ ಇವಾಗ ಎಕ್ಸ್ಪ್ಯಾಂಡ್ ಮಾಡೋಣ. ಇಫ್ ಐ ಎಕ್ಸ್ಪ್ಯಾಂಡ್ ದಿಸ್ ಒನ್, x² ಪ್ಲಸ್ 1x ಪ್ಲಸ್ x² plus 1² a² plus b² plus 2ab 2 into x into 1 ಬರುತ್ತೆ. ಸೊ 2x ಅಂತ ಬರ್ಕೋತೀನಿ. ವಿಲ್ ಬಿ ಈಕ್ವಲ್ ಟು 2x minus 3. ಸಿಂಪ್ಲಿಫೈ ಮಾಡ್ಕೊಂಡ್ರೆ x² ಪ್ಲಸ್ 1 ಪ್ಲಸ್ 2x, ಆ ಕಡೆ ಇರೋದನ್ನು ಈ ಕಡೆ ಪುಷ್ ಮಾಡ್ಕೊತೀನಿ, ಮೈನಸ್ 2x ಪ್ಲಸ್ 3 is equal to 0. ಸೊ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು. ಐ ಹ್ಯಾವ್ x² ಪ್ಲಸ್ 1 ಪ್ಲಸ್ 3 is ಪ್ಲಸ್ 4 is equal to 0. ಸೊ ಇಲ್ಲಿ ನೋಡಿ, ಇದರಲ್ಲಿ ಎ ವ್ಯಾಲ್ಯೂ ಬಂದು 1 ಅಂತಿದೆ. ಅಂದ್ರೆ x² ಜೊತೆ ಏನಿರುತ್ತೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ, x ಜೊತೆ ಏನಿರುತ್ತೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಬಿ. ಈ ಈಕ್ವೇಷನ್ ಅಲ್ಲಿ x ಜೊತೆ ಏನೂ ಇಲ್ಲ, ಸೊ ಬಿ ವಿಲ್ ಬಿ ಈಕ್ವಲ್ ಟು 0 ಅಂತ ಅರ್ಥ. ಸೊ ಸಿ ಜನರಲ್ ಕಾನ್ಸ್ಟೆಂಟ್ ಏನಿರುತ್ತೆ, ನಂಬರ್ ಆಗಿ ಏನಿರುತ್ತೆ ದಟ್ ವಿಲ್ ಬಿ ಟೇಕನ್ ಆಸ್ ಸಿ ಅಂಡ್ ದಟ್ ಇಸ್ 4. ಸೊ ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ದಿಸ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಅರ್ಥ ಆಯ್ತಲ್ವಾ? ಇದೇ ಕಾನ್ಸೆಪ್ಟ್ನ ಅಪ್ಲೈ ಮಾಡಿ 4.1 ಫಸ್ಟ್ ಪ್ರಾಬ್ಲಮ್ ಅಲ್ಲಿರೋ ಇನ್ನು ಉಳಿದ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ನೆಕ್ಸ್ಟ್ ಅದೇ 4.1 ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, ದಟ್ ಈಸ್ ಟು ನಿಮಗೆ ಯಾವ ರೀತಿ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ಲಾಟ್ ಮಾಡೋದು ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಕೊಟ್ಟಿರೋದು. ನಾನು ಅದರಲ್ಲಿ ಸ್ವಲ್ಪ ಕಷ್ಟವಾಗಿರೋದು ಅಂತ ಹೇಳಿದ್ರೆ ಥರ್ಡ್ ಅಥವಾ ಫೋರ್ತ್ ಒಂದು ತಗೊಂತೀನಿ. ಥರ್ಡ್ ಪ್ರಾಬ್ಲಮ್ ಫಸ್ಟ್ ಮಾಡ್ತೀನಿ. 2, 3 ಏನಕ್ಕೆ ಎಲ್ಲ ಪ್ರಾಬ್ಲಮ್ ಮಾಡ್ಬೋದಲ್ಲ ಅಂತ ಹೇಳಿದ್ರೆ, ಎಲ್ಲ ಪ್ರಾಬ್ಲಮ್ ಮಾಡೋದ್ರಲ್ಲಿ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ನಾನೀಗ. ಓಕೆ, ರೋಹನ್ಸ್ ಮದರ್ ಇಸ್ 26 years old, ಓಲ್ಡರ್ ದ್ಯಾನ್ ಹೆಮ್. ದ ಪ್ರಾಡಕ್ಟ್ ಆಫ್ ದೇರ್ ಏಜ್ 3 years ಫ್ರಮ್ ನೌ ವಿಲ್ ಬಿ 360. ಸೊ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ರೋಹನ್ ಮತ್ತೆ ಮದರ್ ಅಂತ ಇಬ್ರು ಇದ್ದಾರೆ. ರೋಹನ್ ಮತ್ತೆ ಮದರ್. ಸೊ ಇವರಿಬ್ಬರಲ್ಲಿ ಚಿಕ್ಕವ್ರು ಯಾರಿದಾರೋ ಅವ್ರ ಏಜ್ನ ಎಕ್ಸ್ ಅಂತ ತಗೊಂಡ್ರೆ ಇಟ್ ವಿಲ್ ಬಿ ಕನ್ವೀನಿಯಂಟ್. ಸೊ ರೋಹನ್ಸ್ ಏಜ್ ಶಲ್ ಬಿ ಈಕ್ವಲ್ ಟು ಎಕ್ಸ್. ರೋಹನ್ಸ್ ಮದರ್ ಏಜ್ ಏನಂತ ಕೊಟ್ಟಿದ್ದಾರೆ, 26 ಮೋರ್ ದನ್ ಹಿಸ್ ಪ್ರೆಸೆಂಟ್ ಏಜ್ ಅಂತ ಕೇಳಿದರೆ, ಸೊ 26 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ರೋಹನ್ಸ್ ಏಜು ಮದರ್ಸ್ ಏಜ್ ಸಿಕ್ಕಾಯ್ತು. ದ ಪ್ರಾಡಕ್ಟ್ ಆಫ್ ದರ್ ಏಜ್ 3 years ಫ್ರಮ್ ನೌ ಅಂತ ಹೇಳಿದರೆ 3 ವರ್ಷ ಮುಂದಕ್ಕೆ ಹೋದ್ರೆ ರೋಹನ್ಸ್ ಏಜ್ ವಿಲ್ ಬಿ ಪ್ಲಸ್ 3 ಆಗಿರುತ್ತೆ, ಮದರ್ಸ್ ಏಜು ಪ್ಲಸ್ 3 ಆಗಿರುತ್ತೆ. ಸೊ ಆ್ಯಡ್ ಮಾಡಿಕೊಂಡ್ರೆ x plus 3 ವಿಲ್ ಬಿ ರೋಹನ್ಸ್ ಏಜ್ ಆಫ್ಟರ್ 3 years ಅಂಡ್ ಮದರ್ಸ್ ಏಜ್ ವಿಲ್ ಬಿ 26 ಪ್ಲಸ್ ಎಕ್ಸ್ ಪ್ಲಸ್ 3 ಆಫ್ಟರ್ 3 years. ಆಯ್ತಾ? ಸೊ ಇದನ್ನ ಪ್ರಾಡಕ್ಟ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ಆನ್ಸರ್ ಆಸ್ 360 ಅಂತ ಕೊಟ್ಟಿದ್ದಾರೆ. ವಿಲ್ ಬಿ ಈಕ್ವಲ್ ಟು 360. ನೋಡಿ ಮಲ್ಟಿಪ್ಲೈ ಮಾಡ್ಬಿಟ್ಟೆ ನಾನು ಇಲ್ಲೇನೆ, ಬರಿಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲೇ ಬರ್ತಿದ್ದೀನಿ. ಸೊ 1 is x plus 3 and the other will be
26 plus 3 is 29. 29 plus x is equal to 360. So product ಮಾಡ್ಕೊಂಡ್ರೆ multiply ಮಾಡ್ಕೊಂಡ್ರೆ 29x plus x square plus 29 times 3, 30 times 3 is 90, 90 minus 3 will be 87 plus 3x equals 360. Further simplification and rearrangement, x square ಇಲ್ಲಿ ಬರುತ್ತೆ, 29x plus 3x is 30, 2x plus 87 minus 360 equals 0. So minus 360 plus 87 ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ನಂಬರ್ ಬಂತು ಅಂದ್ರೆ we are supposed to subtract. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ನಂಬರ್ ಬಂತು ಅಂದ್ರೆ we have to subtract bigger number minus smaller number. So 10 this becomes 10, 6 becomes 5 and 15, 3 becomes 2. So 10 ಅಲ್ಲಿ 7 ಹೋದ್ರೆ 3, 15 ಅಲ್ಲಿ 8 ಹೋದ್ರೆ 7, 2, 273 ಉಳ್ಕೊಂತು. So x square plus 32x minus 273 equals 0. ಕ್ವೆಶ್ಚನ್ ಅಲ್ಲಿ ಕೇಳಿರೋದು ಜಸ್ಟ್ ಫಾರ್ಮ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ಸಾಲ್ವ್ ಮಾಡೋದಕ್ಕೆ ಹೇಳಿಲ್ಲ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ ಮಾಡಿದ್ರೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 273 ವಿಲ್ ಬಿ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಬಂದಿರೋ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಯಾವ ರೀತಿ ಅದನ್ನ ನೆಕ್ಸ್ಟ್ ಎಕ್ಸಸೈಸ್ ಹೇಳ್ಕೊಡುತ್ತೆ. ಸೊ ನೆಕ್ಸ್ಟ್ ಎಕ್ಸಸೈಸ್ಗೆ ಇದೇ ಪ್ರಾಬ್ಲಮ್ನೇ ಫಸ್ಟ್ ಪ್ರಾಬ್ಲಮ್ ಆಗಿ ಇಟ್ಕೊಂತೀನಿ ನಾನು, ವಿಚ್ ಸೇಸ್ x square plus 32x minus 273 equals 0 ಬಂದಿತ್ತಲ್ವಾ. ಸೊ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾವ ರೀತಿ, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಈಗ ಆಲ್ರೆಡಿ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ನಿಮಗೆ ಗೊತ್ತಿದೆ. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ನೀವು ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿದ್ರೆ, ಈ ವರ್ಷ ಪಾಲಿನಾಮಿಯಲ್ಸ್ ಚಾಪ್ಟರ್ ಅನ್ನು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡಿದಿರಾ. ಸೊ ನಮಗೆ ಇದಕ್ಕೆ ಡಿಸ್ಕ್ರಿಮಿನೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಏನು ಹೇಳುತ್ತೆ ಡಿಸ್ಕ್ರಿಮಿನೆಂಟ್ ಅಲ್ಲಿ ಅಂತ ಹೇಳಿದ್ರೆ, d is equal to ಸ್ಮಾಲ್ ಡಿ ಅಥವಾ ಕ್ಯಾಪಿಟಲ್ ಡಿ ಯಾವುದಾದ್ರು ತೊಗೊಬೋದು, ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಕರಿತೀವಿ. ಆಯ್ತಾ? ಡಿಸ್ಕ್ರಿಮಿನೆಂಟ್ ಇಸ್ ಬಿ ಸ್ಕ್ವೇರ್ ಮೈನಸ್ 4ac. ಇಫ್ ಡಿ ಇಸ್ ಗ್ರೇಟರ್ ದ್ಯಾನ್ 0, ಡಿ ಇಸ್ ಲೆಸ್ಸರ್ ದ್ಯಾನ್ 0, ಡಿ ಇಸ್ ಈಕ್ವಲ್ ಟು 0 ಅಂತ 3 ಕಂಡೀಷನ್ಸ್ ಬರುತ್ತೆ. ಅಂದರೆ ಒಂದು ವ್ಯಾಲ್ಯೂ ಏನೇ ಇದ್ರೂ ಇಟ್ ಕ್ಯಾನ್ ಐದರ್ ಬಿ ಗ್ರೇಟರ್ ದ್ಯಾನ್ 0, ಲೆಸ್ ದ್ಯಾನ್ 0 ಆರ್ ಈಕ್ವಲ್ ಟು 0 ಅಲ್ವಾ. ಸೊ ಆ ಕಂಡೀಷನ್ ಅಲ್ಲಿ ನೋಡ್ತು ಅಂದರೆ ಗ್ರೇಟರ್ ದ್ಯಾನ್ 0 ಇತ್ತು ಅಂತಂದ್ರೆ ವಿ ಕಾಲ್ ಇಟ್ ಆಸ್ two real roots, two real and equal roots, two real and distinct roots. Distinct ಅಂದ್ರೆ ಬೇರೆ ಬೇರೆ ಬರುತ್ತೆ ಅಂತ ಅರ್ಥ. Distinct roots ಯಾವಾಗ when discriminant value is greater than 0, when discriminant value is less than 0, no roots, ಆನ್ಸರೇ ಬರಲ್ಲ ಅಂತ ಅರ್ಥ. ಅಂದ್ರೆ no real roots ಆಕ್ಚುಲಿ ಹೇಳೋದು ಏನಕ್ಕೆ ಅಂದ್ರೆ ಇಮ್ಯಾಜಿನರಿ ರೂಟ್ಸ್ ಅಂತ ಬರುತ್ತೆ, ಅದು ನಿಮಗೆ ಇಲ್ಲ 11th 12th ಆದ್ಮೇಲೆ ಬರುವಂಥದ್ದು. ಸೊ ನೋ ರೂಟ್ಸ್ ಅನ್ನು ನಿಮ್ಗೆ ಅವಶ್ಯಕತೆ ಇಲ್ಲದೆ ಇರೋಂಥದ್ದು. ನೆಕ್ಸ್ಟ್ ಈಕ್ವಲ್ ಟು 0 ಇತ್ತು ಅಂತಂದ್ರೆ ಟು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, ಟು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಕಾಣಿಸ್ಕೊಳ್ಳುತ್ತೆ. ಇದೇ ಡಿಸ್ಕ್ರಿಮಿನೆಂಟ್ನ ನೇಚರ್ ಆಗಿರುತ್ತೆ. ಡಿಸ್ಕ್ರಿಮಿನೆಂಟ್ನ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡೋಣ, ಏನೇನು ಬರುತ್ತೆ ಆನ್ಸರ್, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರಿನಾ? ಸೊ ಈ ಫಸ್ಟ್ ನೀವು ಡಿಸ್ಕ್ರಿಮಿನೆಂಟ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು ಎ ಈಕ್ವಲ್ಸ್ ಏನು, ಎ ಇಸ್ ಈಕ್ವಲ್ ಟು 1, ಇಲ್ಲಿ ಎಕ್ಸ್ ಸ್ಕ್ವೇರ್ ಜೊತೆ ಏನು ನಂಬರ್ ಇದೆ ಅದನ್ನು ಬರ್ಕೋಬೇಕು. ಬಿ ಇಸ್ ಈಕ್ವಲ್ ಟು 32 ಆ್ಯಂಡ್ ಸಿ ಇಸ್ ಈಕ್ವಲ್ ಟು ಮೈನಸ್ 273. ಸೊ ಎ ಬಿ ಸಿ ವ್ಯಾಲ್ಯೂ ಬರ್ದಾಯ್ತು. ಬಿ ಸ್ಕ್ವೇರ್ ಮೈನಸ್ 4ac, ಲೆಟ್ಸ್ ಸಾಲ್ವ್ ದಿಸ್ ಒನ್. ಬಿ ಇಸ್ ಈಕ್ವಲ್ ಟು ಎಷ್ಟು, 32 ಸ್ಕ್ವೇರ್ ಮೈನಸ್ 4 ಇಂಟು a is 1 into minus 273. ಇಲ್ಲಿ ಗಮನಿಸಿ, ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಅನ್ನೋದು ನೋಡೋಣ. 32 ನೀವು ಸಾಲ್ವ್ ಮಾಡೋಕೆ ಮುಂಚೆನೇ ಹೇಳ್ಬಿಡ್ಬೋದು ಡಿಸ್ಕ್ರಿಮಿನೆಂಟ್ ಏನು ಬರುತ್ತೆ ಅಂತ ಇದಕ್ಕೆ, ಯಾಕಂದರೆ ಎರಡು ಪಾಸಿಟಿವ್ ನಂಬರ್ಸ್ ಇದೆ, ಶುಡ್ ಆಲ್ವೇಸ್ ಬಿ ಇಟ್ ಈಸ್ ಡೆಫಿನೆಟ್ಲಿ ಗ್ರೇಟರ್ ದ್ಯಾನ್ 0. ಸೊ ನನಗೆ ಎರಡು ಡಿಫ್ರೆಂಟ್ ಆನ್ಸರ್ ಬರುತ್ತೆ ಅನ್ನೋದು ಕಾನ್ಸೆಪ್ಟ್ ಆಗ್ತದೆ. ಹೌ ಡು ಐ ನೋ, ವಿಲ್ ಸಿ. 32 ಇಂಟು 32 ಏನು ಬರುತ್ತೆ, 32 ಟೈಮ್ಸ್ 32, 2 2s are 4, 2 3s are 6, 2 3s are 6, 6 plus 6 is 12, 3 3s are 9, 9 plus 1 is 10. So 1024 ಬರುತ್ತೆ, ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 273 ಟೈಮ್ಸ್ 4 ಮಾಡೋಣ. 273 times 4 will be 4 3s are 12, 4 7s are 28, 29, 4 2s are 8, 9, 10.
1092 ಬಂತು. ಸೊ ಅದಕ್ಕೆ 1024 ಆ್ಯಡ್ ಮಾಡಿದ್ರೆ 6 9 10 9 10 11 1 2 1 2116 is my answer. 2116 is definitely greater than 0 ಅಂದ್ರೆ discriminant. I'll be getting 2 real and distinct roots ಅನ್ನೋದು ನನಗೆ ಗೊತ್ತಾಗಿದೆ. ಈಗ ಆ ರೂಟ್ಸ್ ಏನೇನು ಬರುತ್ತೆ ಅನ್ನೋದನ್ನ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದನ್ನು ಸಾಲ್ವ್ ಮಾಡೋದಕ್ಕೆ ಏನು ಬೇಕು ಅಂತಂದ್ರೆ ವಿ ನೀಡ್ ಅನದರ್ ಫಾರ್ಮುಲಾ ವಿಚ್ ಇಸ್ x is equal to minus b plus or minus square root of b square minus 4ac whole thing divided by 2a ಅಥವಾ minus b plus or minus square root of discriminant by 2a. ನೋಡಿ ಡಿಸ್ಕ್ರಿಮಿನೆಂಟ್ ಮೊದಲೇ ಸಾಲ್ವ್ ಮಾಡ್ಕೊಂಡಿರೋದ್ರಿಂದ ಆ ವ್ಯಾಲ್ಯೂನ ತೊಗೊಂಬಂದು ಇಲ್ಲಿ ಪ್ಲೇಸ್ ಮಾಡಿದ್ರೆ ಮೈ ಪಾರ್ಟ್ ವಿಲ್ ಬಿ ಹಾಫ್ ಡನ್. ಸೊ ಇಲ್ಲಿ ನೋಡಿ ಬಿ ವ್ಯಾಲ್ಯೂ 32 ಇದೆ. ಸೊ -32 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2116 ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ತಗೊಂಡೆ ಡಿವೈಡೆಡ್ ಬೈ 2 into a is 1, so 2. ಸೊ ಮೈ ಆನ್ಸರ್ ವಿಲ್ ಬಿ x will be equal to x ಗೆ ಎರಡು ಆನ್ಸರ್ ಬರುತ್ತೆ. 2 ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಅಂತಲ್ವಾ ನಾವು ನೋಡಿದ್ದು. ಸೊ 2 ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಏನು ಬರುತ್ತೆ ನೋಡೋಣ. ಸೊ x will be equal to ಒಂದು ವ್ಯಾಲ್ಯೂ -32 minus square root of 2116 divided by 2. ಇನ್ನೊಂದು x is equal to -32 plus square root of 2116 by 2. ಸೊ ಎರಡು ಪಾಸಿಬಲ್ ಆನ್ಸರ್ ಇದೇನೆ. ಎರಡು ಯಾವ್ದು ಬರುತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡೋದು, ಲೆಟ್ಸ್ ಡೂ ಇಟ್ ಓವರ್ ಹಿಯರ್. ಸೊ ಫಸ್ಟು 2116 ವ್ಯಾಲ್ಯೂ ನನಗೆ ಬೇಕು. 2116 ಸ್ಕ್ವೇರ್ ರೂಟ್ ಏನು, ಸ್ಕ್ವೇರ್ ರೂಟ್ ಆಫ್ 2116 ಹೇಗೆ ಕಂಡುಹಿಡಿಯೋದು, 2116 ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಾದ್ರೂ ಮಾಡ್ಬೋದು ಅಥವಾ ಯು ಕ್ಯಾನ್ ಗೋ ವಿತ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದನೂ ಕಂಡುಹಿಡಿಬಹುದು. ನಾನು ಲಾಂಗ್ ಡಿವಿಷನ್ ಪ್ರಿಫರ್ ಮಾಡ್ತೀನಿ. ಸೊ ಎರಡೆರಡು ನಂಬರ್ ಗ್ರೂಪಿಂಗ್ ಮಾಡ್ಕೊಳ್ಳೋದು. ಇದು ಲಾಂಗ್ ಡಿವಿಷನ್ ಮೆಥಡ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ಪೋಸ್ಟ್ ಮಾಡಿ. ಲಾಂಗ್ ಡಿವಿಷನ್ ಮೆಥಡ್ ಮೇಲೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ ನಾನು ನಿಮಗೆ, ಸರಿನಾ. 21 is closest square for 4. 4 square is 16. 16 ಬರೆದ್ರೆ 5 ಉಳ್ಕೊಳುತ್ತೆ. 5 1 6 ಪ್ಲಸ್ 4 ಬರೆದ್ರೆ 8 ಉಳ್ಕೊಳುತ್ತೆ. 8 ಸಮಥಿಂಗ್ ವಿತ್ ಅನದರ್ ನಂಬರ್ ಶುಡ್ ಗಿವ್ ಮಿ 6 ಬರಬೇಕು ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ 6 ಇದೆ ಅಂತ ಹೇಳಿದ್ರೆ ವಿಚ್ ನಂಬರ್ 6 6 are 36 ಯೂಶಲಿ ನಮಗೆ ಸಿಗೋದು. ಸೊ 86 into 6 ಟ್ರೈ ಮಾಡ್ತೀನಿ. ಸೊ 86 times 6 will be equal to 6 6 are 36, 6 8 are 48, 49, 50, 51, 51 ಬಂತು. ಸೊ 46 will be the square root of 2116. ಸೊ ಅದನ್ನು ಅಪ್ಲೈ ಮಾಡಿದ್ರೆ ಇಲ್ಲಿ ಅದನ್ನು ಇಲ್ಲಿ ಈ ಜಾಗದಲ್ಲಿ ಬರೀತೀನಿ. So when I write it here, I'll be getting -32 minus 46 by 2. ಇನ್ನೊಂದು -32 plus 46 by 2. So -32 minus 46 ಅಂತ ಹೇಳಿದ್ರೆ ಎಷ್ಟು, -78 minus 78 by 2 ಬರುತ್ತೆ, which will be minus 35 39 minus 39 ಅಂತ ಒಂದು ವ್ಯಾಲ್ಯೂ ಬಂದಿದೆ. ಇನ್ನೊಂದು 46 minus 32 will be 14 by 2 is 7. ಸೊ ನಾವು ಈ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ದು ರೋಹನ್ ಮತ್ತೆ ಅವ್ರ ಅಮ್ಮ ಏಜ್ ಅಂದ್ರೆ ರೋಹನ್ಸ್ ಅಂಡ್ ಹಿಸ್ ಮದರ್ಸ್ ಏಜ್ ಅಂತ ಹೇಳಿ ಸ್ಟಾರ್ಟ್ ಆಗಿದ್ದಲ್ವಾ. ಸೊ ಏಜ್ ಅದೇ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿ ಸಾಲ್ವ್ ಮಾಡಿದ್ರೆ ನಾವು ದಿ ಆನ್ಸರ್ ಇಸ್ ಆಕ್ಚುಲಿ 7. ಯಾಕಂದ್ರೆ ಏಜ್ ಕ್ಯಾನ್ ನೆವರ್ ಬಿ ಇನ್ ನೆಗೆಟಿವ್. ಸೊ 7 years ಇಸ್ ದ ರೈಟ್ ಆನ್ಸರ್. -39 ಈ ಒಂದು ಕಾನ್ಸೆಪ್ಟ್ ಬೇಸ್ ಅಲ್ಲಿ ತಗೊಂತು ಅಂತಂದ್ರೆ b² - 4ac ಫಾರ್ಮುಲಾ ಡಿಸ್ಕ್ರಿಮಿನೆಂಟ್ ಯೂಸ್ ಮಾಡಿಕೊಂಡು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿರೋದ್ರಲ್ಲಿ ಎರಡು ವ್ಯಾಲ್ಯೂಸ್ ಬಂತು. ಒನ್ ಇಸ್ 7 ಅಂಡ್ ದಿ ಅದರ್ ಇಸ್ 39 ಅನ್ನೋದು ಕಾನ್ಸೆಪ್ಚುಯಲ್ ಬೇಸ್ ಅಲ್ಲಿ ಸಾಲ್ವ್ ಮಾಡಿರುವಂತ ಆನ್ಸರ್ ಆಗಿರುತ್ತೆ. ದಿಸ್ ಇಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ನ ಎಂಟೈರ್ ಚಾಪ್ಟರ್ ಸಮರಿ ಟು ಬಿ ಪ್ರಿಸೈಸ್. ಯಾಕಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ ಬರೋದು ಇನ್ನೇನು ಬರುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಈ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ವರ್ಡ್ ಪ್ರಾಬ್ಲಮ್ಸ್ ನ ಯಾವ ರೀತಿ ಕ್ರ್ಯಾಕ್ ಮಾಡೋದು ಸಾಲ್ವ್ ಮಾಡೋದು ಅನ್ನೋದು ಬರುತ್ತೆ. ಇನ್ನೊಂದು ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಕೆ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ. ಅದು b² - 4ac ಫಾರ್ಮುಲಾ ಅಂದ್ರೆ ಡಿಸ್ಕ್ರಿಮಿನೆಂಟ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕಾಗುವಂತ ಕಂಡೀಷನ್ಸ್ ಆಗಿರುತ್ತೆ. ಸೊ ಇದೇ ಪ್ರಾಬ್ಲಮ್ ಇನ್ ಕೇಸ್ ನಾವು ಇದರಿಂದ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಲ್ಲಿ ಮಾಡಿದ್ರೆ ಆನ್ಸರ್ ಬರ್ತಿತ್ತಾ, ಒಂದ್ಸರಿ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಲ್ಲಿ ಟ್ರೈ ಮಾಡಿ. ಟ್ರೈ ಫೈಂಡಿಂಗ್ ಔಟ್ ದ ಫ್ಯಾಕ್ಟರ್ಸ್. ಇಫ್ ಯು ಆರ್ ನಾಟ್ ಗೆಟಿಂಗ್, ಪುಟ್ ಇಟ್ ಆನ್ ದ ಕಮೆಂಟ್ ಸೆಕ್ಷನ್. ಲೆಟ್ಸ್ ಡಿಸ್ಕಸ್ ಆನ್ ಕಮೆಂಟ್ ಸೆಕ್ಷನ್. ಗೋಯಿಂಗ್ ಫರ್ದರ್, ಇದೇ ಕಾನ್ಸೆಪ್ಟ್ ಅಲ್ಲಿ ಕೆ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಯಾವ ರೀತಿ ಕೆ ವ್ಯಾಲ್ಯೂ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಅದ್ರದ್ದು ಒಂದು ಪ್ರಾಬ್ಲಮ್ ಇಲ್ಲೇ ಎಕ್ಸಾಂಪಲ್ ಪ್ರಾಬ್ಲಮ್ ನಿಮ್ಮ ಬುಕ್ಕಲ್ಲಿ ಇರೋದೇ ತೊಗೊಂತೀನಿ. 2x² + kx + 3 is equal to 0 ಅಂತ ಕೊಟ್ಟಿರ್ತಾರೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್ ಅಂತ ಕೊಟ್ಬಿಟ್ಟಿರ್ತಾರೆ ಕ್ವೆಶನ್ ಅಲ್ಲಿ.
if they have two equal roots ಅಂತ ಕೊಟ್ಟಿದ್ದಾರೆ ಅಂದ್ರೆ they are trying to say that b square minus 4ac ಅಂದ್ರೆ discriminant is equal to 0 ಅಂತ ಹೇಳ್ತಿದ್ದಾರೆ. ನಾವು ನೋಡಿದ್ವಲ್ಲ discriminant is equal to 0 ಅಂದ್ರೆ ಸೇಮ್ ರೂಟ್ಸ್ ಬರುತ್ತೆ, ಟೂ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಬರುತ್ತೆ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ಕೇಳಿರ್ತಾರೆ ಕೆ ವ್ಯಾಲ್ಯೂ ಕಂಡುಹಿಡಿರಿ ಅಂತ. ಸೊ ಇದನ್ನ ಯೂಸ್ ಮಾಡಿಕೊಂಡು ಕೆ ವ್ಯಾಲ್ಯೂ ಕಂಡುಹಿಡಿಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್ ಫಸ್ಟ್, a is equal to 2, b is equal to k, c is equal to 3 ಗಿವನ್ ಬರ್ಕೋಬೇಕು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, k square minus 4 into a is 2 into c is 3 is equal to 0. So k square minus 4 3s are 12, 12 2s are 24 will be equal to 0. So k square will be equal to 24 ಆ ಕಡೆ ಹೋದ್ರೆ ಪ್ಲಸ್ 24 ಆಗುತ್ತೆ. ಸೊ k will be equal to plus or minus square root of 24. ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಅಂದ್ರೆ k ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 24 ಆಗಿರ್ಬೋದು, ರೂಟ್ 24 ಆಗಿತ್ತು ಅಂತಂದ್ರೆ ವಿಲ್ ಬಿ ಗೆಟಿಂಗ್ ದಿಸ್ ಈಕ್ವೇಷನ್ ಟು ಬಿ ಈಕ್ವಲ್ ಟು 0 ಅನ್ನೋದು ಕಾನ್ಸೆಪ್ಟ್. ಅರ್ಥ ಆಗಿದೆ ಅಲ್ವಾ? ಇನ್ನು ಅದೇ ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ ಎಕ್ಸರ್ಸೈಸ್ ಅಲ್ಲಿ ಯು ಸ್ಟಿಲ್ ಹ್ಯಾವ್ ಮೋರ್ ಪ್ರಾಬ್ಲಮ್ಸ್, 3rd 4th 5th ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ RS ಅಗರ್ವಾಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮಾಡೋದಕ್ಕೆ ಟ್ರೈ ಮಾಡಿ. ಇಫ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಅರ್ಥ ಆಗದಿರೋ ಕ್ವೆಶನ್ ಪೋಸ್ಟ್ ಮಾಡಿ, ವಿಲ್ ಟ್ರೈ ಟು ಸಾಲ್ವ್ ಇಟ್ ಔಟ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಸೊ ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಇವತ್ತಿನ ಕಂಟೆಂಟ್ ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಂಡ್ರಿ. ಇದ್ರ ಮೇಲೆ ಇನ್ನಷ್ಟು ಇನ್ಫಾರ್ಮೇಶನ್ ಅಥವಾ ಬೇರೆ ಏನಾದರೂ ಕಂಟೆಂಟ್ ಬೇಕಾಗಿದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ, ವಿಲ್ ಡೂ ಮೋರ್ ಕಂಟೆಂಟ್. ನಿಮ್ಗೆ ಯಾವ್ದಾದ್ರು ಕ್ವೆಶನ್ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ವಿಲ್ ಸಾಲ್ವ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನೆಕ್ಸ್ಟ್ ಹಾಕುವಂಥ ವಿಡಿಯೋ ನಿಮಗೆ ನೋಟಿಫೈ ಆಗುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.